26/4/2023 ಲೋಕಸಭಾ ಚುನಾವಣೆಯ ಪ್ರಚಾರ. ನಾವು ಲೋಕಸಭಾ ಚುನಾವಣೆ ಪ್ರಾರಂಭದಾಗಿಂದಲೂ ಸಹ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರಚಾರ ಆಗ್ತಾ ಇದೆ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲೂ ಆಗ್ತಾ ಇದೆ. ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಬಂದಂಥ ಸರ್ಕಾರಗಳು ಕೆಲವು ವರ್ಗಗಳಿದೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ತಾಲೂಕಲ್ಲಿ. ಈ ಬಡವರು, ಕೂಲಿ ಕಾರ್ಮಿಕರು, ರೈತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಿದ್ದಾರೆ. ಅವ್ರು ಎಂಥ ಯೋಜನೆಗಳನ್ನು ಏನಾದರೂ ಕೊಟ್ಟಿದ್ದೆ ಅದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ, ಗ್ಯಾರಂಟಿ. ಈಗ BJPಯವರು 14ರಲ್ಲಿ ಬಂದಾಗ ಅಚ್ಚೇ ದಿನ ಮಾಡ್ತೀನಿ, 2 ಕೋಟಿಗಳ ಉದ್ಯೋಗವನ್ನು ಕೊಡ್ತೀನಿ, 5 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಹೇಳಿದಂಥ ಸರ್ಕಾರ 2 ಲಕ್ಷನೂ ಕೊಡಲಿಲ್ಲ. ನಮಗೂ ನಿಮಗೂ ಎಲ್ಲ ಗೊತ್ತಿದೆ. ನಮಗಿನ್ನ ಚೆನ್ನಾಗಿ ನಿಮ್ಮ ಮಾಧ್ಯಮದ ಬಂಧುಗಳಿಗೆ ಗೊತ್ತಿದೆ. ಅದೇ ರೀತಿ ಬಂದಾಗ ಅಚ್ಚೇ ದಿನ ಅಂದರು. ಏನು ಅಚ್ಚೇ ದಿನ ಆಯ್ತು ಹೋಗ್ಲಿ? 2019 ಲೋಕಸಭಾ ಚುನಾವಣೆಗೆ ಅವ್ರ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳ ಕಡೆಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿ ನಾವು ಯಾವ ರೀತಿ 13ರಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು 10 kg ಅಕ್ಕಿ ಗ್ಯಾರಂಟಿ ಕೊಟ್ಟಿದ್ವು, ನಾವು ಕೊಟ್ಟು. 23ರಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದ ನಾವು ಕೊಟ್ಟು. ಅವರು 15 ಲಕ್ಷ ಕೊಡ್ಬೇಕು ತಾನೆ ಹೆಣ್ಮಕ್ಳಿಗೆ. ಕೊಡ್ತಾರೆ, 15 ಲಕ್ಷ ಬಂದ್ಬಿಡುತ್ತೆ. ನಾವು ಎಂದೂ ನೋಡೋದು ಲಕ್ಷ ನೋಡ್ಬಿಡ್ತೀವಿ ಅಂತೇಳಿ ಹೆಣ್ಮಕ್ಳು ದೇಶದಲ್ಲಿ 2ನೇ ಅವಧಿಗೆ ನರೇಂದ್ರ ಮೋದಿ ತಂದಾಗ ಇದು ಡಿಮಾನಿಟೇಷನ್ ಆಯಿತು, GST ಆಯಿತು. ಇವೆಲ್ಲ ಆಗಿ ಜನರು ಈ ಹೇಳಿದಂಥ ವರ್ಗಗಳು ಬದುಕಕ್ಕೆ ಆಗಲಿಲ್ಲ. ಅದರಿಂದ ಈಗ ನಮ್ಮ ರಾಜ್ಯದಲ್ಲಿ 23 ಚುನಾವಣೆ ಯಾವ ರೀತಿ 5 ಗ್ಯಾರಂಟಿಗಳು ತಂದು ಜನರ ಆಶೀರ್ವಾದ ಬಂದ ಮೇಲೆ ಆ 5 ಗ್ಯಾರಂಟಿಗಳನ್ನು ಅವ್ರ ಮನೆ ಬಾಗಿಲು ತಲುಪಿಸೋಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾಡಿದ್ದೀವಿ. ಅದೇ ರೀತಿ ನಮ್ಮ ದೇಶದ ಗೌರವಾನ್ವಿತ ರಾಷ್ಟ್ರಾಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಗ್ಯಾರಂಟಿ ಈ ದೇಶದಲ್ಲಿ, ರಾಜ್ಯದಲ್ಲಿ, ನನ್ನ ತಾಲೂಕಿನ ಎಲ್ಲ ಮಾತೆಯರಿಗೆ ನಮ್ಮ ರಾಜ್ಯ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ 2,000 ರೂಪಾಯಿ ಯಾರು ತೊಗೊಳ್ತಾರೋ ಅವರಿಗೆ 1 ತಿಂಗಳಿಗೆ 8,500 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಮಹಿಳೆಯರಿಗೆ ಈ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಉದ್ಯೋಗವನ್ನು ನಾವು ತೊಗೊಂಡಾಗ 50% ಮೀಸಲಾತಿಯಿಂದ ಕೊಡ್ತಕ್ಕಂಥದ್ದು. ಯುವಕರಿಗೆ PUC ಆದಂಥವ್ರಿಗೆ ಡಿಪ್ಲೊಮಾ ಟ್ರೈನಿಂಗನ್ನು ಕೊಟ್ಟು ಅವ್ರು 1 ವರ್ಷಗಳ ಕಾಲ ಮನೆಗೆ ಬರುವಾಗ ಸರ್ಟಿಫಿಕೇಟ್ 1 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದು. ಹಾಗೆ 10 ಹಲವು 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಅದರಿಂದ ಎಲ್ಲ ಜನರು ನಿರೀಕ್ಷಣೆ ಇದೆ. ಇವಾಗ ನಾವು ಯಾವುದು ಜನರಿಗೆ ಹೇಳಿದ್ದೀವಿ, ನಾವು ನಮ್ಮ ಅಭ್ಯರ್ಥಿಗಳು ಬರ್ತಾರೆ ಅಂತ ಹೇಳಿ ನಾವು ಯಾವುದೇ ಅವರಿಗೆ ಆಸೆ ಅಂಶಗಳನ್ನು ತೋರಿಸಿಲ್ಲ. ಇಷ್ಟು ಜನ ಬಂದಿರೋದು ನೀವೆಲ್ಲ ನೋಡಿದ್ದೀರಲ್ಲ. ನೀವಿಲ್ಲಿ ಮಾತೆಯರಿರ್ಬೋದು, ಮಹನೀಯರಿರ್ಬೋದು, ಯುವಕರಿರ್ಬೋದು. ಅದರಿಂದ 100ಕ್ಕೆ 100 ನಮ್ಮ ರಕ್ಷಾರಾಮಯ್ಯವರು ಗೆಲ್ತಾರೆ. ಈಗ ನಾವು ಏನು ಹಿಂದೆ 18, 19, 13 ಮತ್ತು 18ರಲ್ಲಿ ತೊಗೊಂಡಿದ್ದೀವೋ ಅದನ್ನು ಸಮ ಮಾಡೋ ಅಂಥದ್ದು ಜನರೇ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲವ್ರ ಕಡೆ 23 ಚುನಾವಣೆ ತಪ್ಪು ಮಾಡಿಬಿಟ್ಟ. ನಾವು ಹಿಂದೆ ಯಾವುದೇ ಅಭಿವೃದ್ಧಿ ಆಗಿರ್ತಕ್ಕಂಥ ಕೆಲಸವನ್ನು 13ರಲ್ಲಿ ನಾವು ಅವರಿಗೆ ಆಶೀರ್ವಾದ ಮಾಡಿದ್ದಕ್ಕೆ 25 ವರ್ಷಗಳು ಮುಂದಕ್ಕೆ ತಾಲೂಕನ್ನು ಅಭಿವೃದ್ಧಿ ಪರವಾಗಿ ಶಿಕ್ಷಣ, ಆರೋಗ್ಯ, ಮೂಲಭೂತ ತಂದಿದ್ರು. ಇವಾಗಿದ್ದರೆ ನಾಗಲೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಇವಾಗ ಝೀರೋ ಆಗಿದೆ. ಇವತ್ತು ತಾಲೂಕಲ್ಲಿ ಎಲ್ಲೂ ಯಾವ ಕೆಲಸ ಕಾಮ ಏನೂ ನಡೀತಾ ಇಲ್ಲ. ಅದರಿಂದ 100ಕ್ಕೆ 100 ಈ ದೇಶದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ, ಸೂರ್ಯ ಮುಳುಗೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿತದೆ. ನಮ್ಮ ರಕ್ಷಾರಾಮಯ್ಯನವರು 100ಕ್ಕೆ 100 ಗೆಲ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.